ಇಲ್ಲಿ ನೋಡಿ ಗೆಳೆಯರೆ, ಇದೊಂದು ಕ್ಯಾಟರ್ಪಿಲ್ಲರ್ ಅಂದರೆ ಒಂದು ಪತಂಗದ ಮರಿಹುಳ. ನೋಡೋಕ್ಕೆ ನಿಮ್ಗೆ ಒಳ್ಳೆ ಪಾಚಿ ಥರ ಕಾಣ್ತಾ ಇದೆ ಅಲ್ವ. ಇದು ಹಸಿರು ಬಣ್ಣದ ಪಾಚಿ ಇದ್ದಂಗೆ ಕಾಣ್ತಾ ಇದೆ, ಆದರೆ ಇದು ಪಾಚಿ ಅಲ್ಲ. ಇದೊಂದು ಜಾತಿ ಕ್ಯಾಟರ್ಪಿಲ್ಲರ್ ಅಂದರೆ ಪತಂಗದ ಮರಿಹುಳ. ಶತ್ರುಗಳಿಗೆ ಕಣ್ಣಿಗೆ ಮಣ್ಣೆರಚಕ್ಕೋಸ್ಕರ ಈ ಥರ ವೇಷ ಹಾಕೊಂಡು ಕೂತಿದೆ. ಇದು ಪಾಚಿ ಅಲ್ಲ ಅಂತ ನಾನು ಹೇಗೆ ಹೇಳ್ತೀನಿ ಅಂತ ಕೇಳ್ತೀರಾ? ಇಲ್ಲಿ ನೋಡಿ, ಇದಕ್ಕೊಂದು ಆರೆಂಜ್ ಕಲರ್ ಅಥವಾ ಬಿಳಿ ಕಲರ್ ಮಿಕ್ಸ್ ಇರೋದೊಂದು ಬ್ಯಾಂಡ್ ಇದೆ ಮಧ್ಯದಲ್ಲಿ. ಈ ಥರ ಯಾವುದೇ ಪಾಚಿಗೂ ಇರಲ್ಲ. ಇದೊಂದು ಪತಂಗದ ಮರಿಹುಳ. ಎಲ್ಲ ಏನೋ ಆಗಿ ಮೇಲೆ ಮರದಿಂದ ಕೆಳಕ್ಕೆ ಬಿದ್ದುಬಿಟ್ಟಿದೆ. ಇದು ಸತ್ತೋಗಿದೆ ಅಂತ ಕಾಣುತ್ತೆ, ಇರಲಿ. ಆದರೂ ಇದು ನೋಡಿ ಪ್ರಕೃತಿಯಲ್ಲಿ ಎಂತೆಂಥ ವಿಸ್ಮಯ ಇದೆ ಅಂಥೇಳಿ. ಇದು ಛದ್ಮವೇಷ ಅಂತ ಕರೀತಾರೆ ಇದಕ್ಕೆ. ಈ ಥರ ಛದ್ಮವೇಷ ಧರಿಸಿ ಕೂರೋದ್ರಿಂದ ಶತ್ರುಗಳ ಕಣ್ಣಿಗೆ ಬೀಳಲ್ಲ. ಇದು ನೋಡೋಕ್ಕೆ ನಿಮಗೆ ಇದು ಭಯಾನಕವಾಗಿ ಕಾಣುತ್ತೆ. ಇದ್ರದ್ದು ಮುಳ್ಳುಗಳಿದಾವಲ್ಲ, ಇದು ನಮ್ಮ ಮೈಗೆಲ್ಲ ಚುಚ್ಚಿದ್ರೆ ತುರಿಕೆ ಆಗುತ್ತೆ, ಉರಿ ಆಗುತ್ತೆ, ಏನೇನೋ ಆಗುತ್ತೆ. ಆದರೆ ಇದನ್ನು ಕೂಡ ತಿನ್ನೋವಂಥ ಹಕ್ಕಿಗಳಿದ್ದಾವೆ, ಇಲ್ಲ ಅಂತಲ್ಲ. ಕೆಲವು ಹಕ್ಕಿಗಳಿಗೆ ಇದೆಲ್ಲ ಏನೋ ಲೆಕ್ಕಕ್ಕೆ ಇಲ್ಲ, ನುಂಗಿಬಿಡ್ತಾವೆ ಇಂಥದನ್ನು. ಆದ್ದರಿಂದ ಅಂಥ ಹಕ್ಕಿಗಳ ಕಣ್ಣಿಗೆ ಮಣ್ಣೆರಚಕ್ಕೋಸ್ಕರ ಪಾಚಿ ಥರ ವೇಷ ಹಾಕ್ಕೊಂಡು ಕೂತಿರುತ್ತೆ. ಇದು ಪಾಚಿ ಅಥವಾ ಮರಗಿಡಗಳ ಮಧ್ಯೆ ಇದ್ದರೆ ಇದು ಕಣ್ಣಿಗೆ ಕಾಣಲ್ಲ. ಇದು ಅಷ್ಟು ಅದರಲ್ಲಿ ಲೀನ ಆಗಿ ಹೋಗಿರುತ್ತೆ. ನೋಡಿ, ಇದೆಂಥ ಒಂದು ವಿಚಿತ್ರ ಅಂತೇಳಿ. ಪ್ರಕೃತಿಯ ವಿಸ್ಮಯ ಅಂತ ಇದನ್ನೇ ಕರೆಯೋದು.